ಇವತ್ತು ದೇಶದಾದ್ಯಂತ ರಾಜ್ಯದಾದ್ಯಂತ ಸಡಗರ ಸಂಗಮದಿಂದ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಒಂದು ದೇಶದಲ್ಲಿ ನಮ್ಮ 3 ಮಂದಿ ಕನ್ನಡಿಗರನ್ನ ಗುಂಡಿಟ್ಟ ಕೊಂದಂಥ ಕೊಲೆಪಾತಕರು ಇವತ್ತು ನಮ್ಮ 3 ಜನ ಕನ್ನಡಿಗರನ್ನು ಕಳ್ಕೊಂಡು ಇವತ್ತು 1 ಕೋಟಿ ಜನ ಕಳ್ಕೊಂಡಂಥ ದುಃಖವನ್ನು ನಮಗಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ವಿಫಲತೆ ಅಂತ ಹೇಳ್ಬೋದು. ಯಾಕಂದರೆ ಕೇಂದ್ರ ಸರ್ಕಾರ ಅತಿ ಗಂಭೀರತೆಯಿಂದ ತಗೊಂಡು ಇನ್ನು ನೀವು ಯಾವ ಥರ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದಿರಿ ಅದೇ ಥರ ಮಾಡಿ ನಮ್ಮ ದೇಶ, ನಮ್ಮ ರಾಜ್ಯ, ನಾವು ಇಲ್ಲೇ ಅಮರ್ ಅಕ್ಬರ್ ಅಂಟಲ್ಲಿ ಥರ ಬದುಕುವಂಥ ಜನ ಇವತ್ತು ನಮ್ಮ ಕನ್ನಡಿಗರನ್ನ ಕಳ್ಕೊಂಡು ನಾವು ಬಡಪಾಯಿಗಳಾಗಿದ್ದಾವೆ. ಮುಂದೆ ಯಾವುದೇ ಥರ ನಮ್ಮ ದೇಶದಾದ್ಯಂತ ಎಲ್ಲ ಜನಾಂಗದವ್ರಿಗೂ ಈ ಥರ ಘಟನೆಗಳು ಆಗಬಾರ್ದು, ಮರುಕಳಿಸಬಾರ್ದು. ಮಾನ್ಯ ನರೇಂದ್ರ ಮೋದಿ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೋತೇನೆ. ಯಾಕಂದ್ರೆ ಒಂದೇ ಒಂದು ಜೀವ ಹೋದ್ರೆ ಆ ಕುಟುಂಬದಲ್ಲಿ ಎಷ್ಟು ನರಳಾಗ್ತದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ದೇಶದಲ್ಲಿ ಇರುವಂಥ ಎಲ್ಲ ಮಂತ್ರಿ ಮಹೋದಯರು, ನಮ್ಮ ರಾಜ್ಯದಲ್ಲಿ ಇರುವಂಥ ಮುಖ್ಯಮಂತ್ರಿಗಳು ಅತಿ ಗಂಭೀರತೆ ತಗೊಂಡು ಇವತ್ತು ಆ ಉಗ್ರಗಾಮಿಗಳನ್ನು ಹೊಡೆದುಳಿಸಬೇಕು. ದೇಶ, ರಾಜ್ಯ ಅತಿ ಭದ್ರತೆಯಿಂದ ಕಾಪಾಡಬೇಕು. ಮುಂದೆ ಬರುವಂಥ ದಿನದಲ್ಲಿ ಎಲ್ಲ ಪೀಳಿಗೆಗಳು, ಓದುವಂಥ ಪೀಳಿಗೆಗಳು, ವಿದ್ಯಾಭ್ಯಾಸ ಮಾಡುವಂಥ ಪೀಳಿಗೆಗಳು, ನೌಕರಿ ಮಾಡುವಂಥ ನೌಕರಸ್ಥರು ಬಹಳಷ್ಟು ಕಣ್ಣಿಟ್ಟು ಸರ್ಕಾರ ಕಾಯ್ತದೆ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದೇವೆ. ಮುಂದುವರುವಂಥದ್ದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವ್ರನ್ನ ಒಳ್ಳೆ ಬಂದು ಉತ್ತರ ಕೊಡಬೇಕಂತ ನಾನು 2 ರಾಜ್ಯಕ್ಕೆ ಮನವಿ ಮಾಡ್ತಾ, ಮಾಧ್ಯಮಕ್ಕೆ ನಾ ಇನ್ನೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆಯನ್ನು ಹೇಳ್ತಾ ಇದನ್ನ ಕೂಡಲೇ ಸುದ್ದಿಯನ್ನು ಮುಟ್ಟಿಸಿ ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಅನ್ಯಾಯವನ್ನು ತಡೆಗಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಕೇಂದ್ರ ಮಾಡಬೇಕಂತ ಮಾಧ್ಯಮಕ್ಕೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.